ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಿಂದಾಯ್ದ ಕಾವ್ಯ ಭಾಗವೇ ಪ್ರಸ್ತುತ ಹಲುಬಿದಳ್ ಕಲ್ಮರಂ ಕರಗುವಂತೆ. 16ನೆಯ ಶತಮಾನದ ಈ ಕವಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವನು. ಕವಿ ಚೂತವನ ಚೈತ್ರ ಮತ್ತು ಉಪಮಾಲೋಲ ಎಂಬ ಬಿರುದುಗಳನ್ನು ಹೊಂದಿರುವ ಈ ಕವಿ ವಾರ್ಧಕ ಷಟ್ಪದಿಯಲ್ಲಿ ಈ ಕಾವ್ಯವನ್ನು ರಚಿಸಿದ್ದಾನೆ. ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಮಹಾಭಾರತದಲ್ಲಿ ಅಶ್ವಮೇಧದ ಯಜ್ಞದ ಕುದುರೆಯನ್ನು ಕಟ್ಟಿಹಾಕಿದ ಬಬ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧವನ್ನು ದಾಖಲಿಸುವ ಕವಿ ತ್ರೇತಾಯುಗದಲ್ಲಿ ರಾಮನೊಂದಿಗೆ ಮಕ್ಕಳಾದ ಲವಕುಶರ ಯುದ್ಧ ನಡೆದುದನ್ನು ಕೂಡ ನೆನಪಿಸುವ ಸಲುವಾಗಿ ಈ ಪ್ರಸಂಗವನ್ನು ತಂದಿದ್ದಾನೆ. ರಾಮಾಯಣದ ಪೂರ್ತಿ ಕಥೆಯನ್ನು ಕೇವಲ 10 ಪದ್ಯಗಳಲ್ಲಿ ಹೇಳಿರುವ ಲಕ್ಷ್ಮೀಶ ಸೀತಾಪರಿತ್ಯಾಗದ ಸನ್ನಿವೇಶವನ್ನು ಇಲ್ಲಿ ವರ್ಣಿಸಿದ್ದಾನೆ. ಸೀತೆಯು ಗರ್ಭವತಿಯಾಗಿರುವಾಗ ರಾಮನ ಬಳಿ ತಾನು ಋಷ್ಯಾಶ್ರಮಕ್ಕೆ ಭೇಟಿ ಕೊಡಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸಿರುತ್ತಾಳೆ. ಇದೇ ಸಂದರ್ಭದಲ್ಲಿ ದೂತನ ಮೂಲಕ ಅಗಸ ಅಪವಾದಿಸಿದ ಕಥೆಯನ್ನು ಕೇಳಿದ ಶ್ರೀರಾಮನು ಇದೇ ಸಂದರ್ಭವನ್ನು ನೆಪ ಮಾಡಿಕೊಂಡು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಬೇಕೆಂದು ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ಪ್ರಸ್ತುತ ಕಾವ್ಯ ಭಾಗವು ಇಲ್ಲಿಂದ ಆರಂಭಗೊಂಡಿದೆ. ಅರಸಕೇ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನು ಅಂಗನೆಯನುಳಿದನಹ ಎಂದು ಅಡಿಗಡಿಗೆ ತಲೆಗೊಡಹುವಂತಿರಲ್ಕೆ ಪರಮದಾರುಣಮಾಯ್ತು ಇದು ಎಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ. ಪರಿಸಿದಂ ಕಾಳ್ಬಟ್ಟೆಗೊಂಡನಿಲ ವೇಗದಿಂದ ಆರಥವನು ಪರಿಸಿದಂ. ಕಾಡು ಪಾಲಾಗಲು ಕಾನಡ ರಾಗದ ಪ್ರಯೋಗ. ಇದು ಕನ್ನಡಿ ಹಿಡಿದಂತಿದೆ ಅಲ್ಲವೇ? ಲಕ್ಷ್ಮಣನು ತನ್ನ ಅಣ್ಣನ ಆಜ್ಞೆಯನ್ನು ಪಾಲಿಸಲು ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೊರಟ ಸಂದರ್ಭ ಈ ಪದ್ಯದಲ್ಲಿದೆ. ಶ್ರೀರಾಮನು ತನ್ನ ಪತ್ನಿಯನ್ನು ಅಯ್ಯೋ ಅಗಲಿದನಲ್ಲ ಎಂದು ದುಃಖಿಸುತ್ತಿರುವಂತೆ ಲಕ್ಷ್ಮಣನು ಸೀತೆಯನ್ನು ಕೊಂಡೊಯ್ಯುವ ರಥದ ಮೇಲಿನ ಧ್ವಜವು ತಲೆ ಕೊಡುತ್ತಿತ್ತಂತೆ. ಅಯೋಧ್ಯೆಯ ಜನರು ಗುಂಪು ಗುಂಪಾಗಿ ಸೇರಿ ರಾಮನ ಈ ನಿರ್ಧಾರ ಪರಮಕ್ರೂರ, ತುಂಬ ಅನ್ಯಾಯವೆಂದು ಗುಜುಗುಜು ಮಾತನಾಡಿಕೊಳ್ಳುತ್ತಿದ್ದರಂತೆ. ಅವರೆಲ್ಲ ಮನಸ್ಸು ಕರಗಿ ಹೋಗುವಂತೆ ಕಾತರಿಸಿದರು. ಆ ಸಂದರ್ಭದಲ್ಲಿ ಕಾಡು ದಾರಿಯಲ್ಲಿ ರಥವನ್ನು ಸಾರಥಿಯು ವಾಯುವೇಗದಿಂದ ನಡೆಸಿಕೊಂಡು ಹೊರಟನು. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೊಳ್ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸು ಸುಯ್ದು ಚಿಂತಿಸುತ್ತ
ಮುಂದಳೆದ ಉಗ್ರ ಮೃಗ ಪಕ್ಷಿಗಣದಿಂದ ಘೂರ್ಮಿಸುವ ಹಳುವ ಮಂಪೊಕ್ಕನು ಅಡಿಯಿಡುವೊಡೆ ಅಸದಳಂ ಎಂಬ ಕರ್ಕಶದ ಮಾರ್ಗದಿಂದ ಭೂಜಾತೆ ಸಹಿತಾಗ ಸೌಮಿತ್ರಿ ಹಳುವಮಂ ಪೊಕ್ಕನು ಸೀತೆಯ ಬಾಗಿದ ಶ್ರೀಮುಖದ ಬಣ್ಣನೆ ಭಾಗ್ಯಶ್ರೀ ರಾಗದಲ್ಲಿ. ಲಕ್ಷ್ಮಣ ಮತ್ತು ಜಾನಕಿಯರು ಗಂಗಾ ನದಿಯು ಎದುರಾದಾಗ ರಥದಿಂದಿಳಿದು ಗಂಗೆಗೆ ನಮಸ್ಕರಿಸಿದರು. ದೋಣಿಯಲ್ಲಿ ಗಂಗೆಯನ್ನು ನಾವಿಕರ ಸಹಾಯದಿಂದ ದಾಟಿ ನಿರ್ಮಲವಾದ ತೀರ್ಥದಲ್ಲಿ ಸ್ನಾನ ಮಾಡಿದರು. ಲಕ್ಷ್ಮಣನಾದರೂ ಮನಸ್ಸಿನಲ್ಲಿಯೇ ಬಹಳವಾಗಿ ಮರುಗಿ ಚಿಂತಿಸಿ ನಿಟ್ಟುಸಿರು ಬಿಟ್ಟು ಉಗ್ರ ಮೃಗಗಳಿಂದಲೂ ಪಕ್ಷಿಗಳಿಂದಲೂ ತುಂಬಿ ಕಾಲಿಡಲು ಅಸಾಧ್ಯವೆನಿಸುವ ದಾರಿಯಲ್ಲಿ ಸೀತೆಯೊಂದಿಗೆ ಕಾಡನ್ನು ಪ್ರವೇಶಿಸಿದನು. ഇരുളಂತೆ ಪಗಲಂತೆ ಮಖದಂತೆ ದಿವದಂತೆ ವರಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮುಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವಾವಾಸಮಾಗೆ ಧುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರ ಪುಂಡರೀಕ ವಿದ್ರುಮ ವೃಕ್ಷಮಯದೊಳ್ಗಿಡಿದಿರುತ್ತಿದ್ದುದ ಮಹಾ ಅಟವೀ ಜಾನಕಿಯ ಕಣ್ಗೆ ಘೋರತರಮಾಗೆ ಮುಂದೆ ಜಾನಕಿಯ ಕಣ್ಗೆ ಹಿಡಿದಿರುತ್ತಿರುವುದು. ಶಂಕರನಿಗೆ ಆಭರಣ ತೊಡಿಸಿದಂತೆ ಶಂಕರಾಭರಣ ರಾಗ. ಈ ಪದ್ಯ ರಚನೆಯಲ್ಲಿ ಕವಿ ಲಕ್ಷ್ಮೀಶನ ಜಾಣ್ಮೆ ಎದ್ದು ಕಾಣುತ್ತದೆ. ಈ ಪದ್ಯವನ್ನು ಎರಡು ಬಗೆಯಲ್ಲಿ ಭಾವಿಸಲು ಸಾಧ್ಯವಿದೆ. ಮೊದಲನೆಯ ಸರಳಾರ್ಥದಲ್ಲಿ ಸೋಮ ಒಂದು ಬಗೆಯ ಬಳ್ಳಿ, ಅರ್ಕ ಎಕ್ಕದ ಗಿಡ, ಶಿಖಿ ನವಿಲು, ವೃಕ್ಷ ಕರಡಿ, ಸಹಸ್ರಾಕ್ಷ ನವಿಲು, ಹರಿನುತ ಸಿಂಹದಂತಹ ಒಂದು ಪ್ರಾಣಿ ಅಂದರೆ ಶಾರ್ದೂಲ, ಶಿವಾವಾಸ ಶಿವ ಎಂದರೆ ಮುಳ್ಳು ಎಂಬರ್ಥವಿದೆ, ಶರ ಹುಲ್ಲು, ನರಿ ಎಂಬ ಅರ್ಥವೂ ಇದೆ, ಪುಂಡರೀಕ ಹುಲಿ. ಒಟ್ಟಿನಲ್ಲಿ ಬಗೆ ಬಗೆಯ ಗಿಡ ಮರ ಬಳ್ಳಿ ಹಾಗೂ ವಿವಿಧ ಪ್ರಾಣಿಗಳಿಂದ ಕೂಡಿ ಅರಣ್ಯ ಘೋರವಾಗಿದ್ದಿತು ಎಂಬುದನ್ನು ಕವಿ ಇಲ್ಲಿ ವರ್ಣಿಸಿದ್ದಾನೆ. ಇನ್ನೊಂದು ಬಗೆಯಲ್ಲಿ ಈ ಪದ್ಯವನ್ನು ಭಾವಿಸಲು ಸಾಧ್ಯವಿದೆ. ಮತ್ತೊಮ್ಮೆ ಕೇಳೋಣ. ഇരുളಂತೆ ಸೋಮವಾಸಮಾಗಿ ಪಗಲಂತೆ ಅರ್ಕವಾಸಮಾಗಿ ಮಖದಂತೆ ಶಿಖಿವಾಸಮಾಗೆ ದಿವದಂತೆ ಸಹಸ್ರಾಕ್ಷಂ ಆಗೆ ಪಯೋನಿಧಿಯಂತೆ ಹರಿನುತಂ ಆಗೆ ಕೈಲಾಸಗಿರಿಯಂತೆ ಶಿವಾವಾಸಂ ಆಗೆ ದುರದಂತೆ ಶರದೊಳ್ ಕೊಳದಂತೆ ಪುಂಡರೀಕದೊಳ್ ಕಡಲಂತೆ ವಿದ್ರುಮದೊಳ್ ನಭದಂತೆ ವೃಕ್ಷಮಯದೊಳ್ ಜಾನಕಿಯ ಕಣ್ಗೆ ಆ ಮಹಾ ಅಟವಿ ಮುಂದೆ
ಘೋರತರಮಾಗಿ ಹಿಡಿದಿರುತ್ತಿದ್ದುದೋ. ಇಲ್ಲಿ ಕವಿಯ ಚಮತ್ಕಾರವನ್ನು ನಾವು ಕಾಣಬಹುದು. ಚಿತ್ರಕಾವ್ಯಕ್ಕೆ ಮತ್ತು ಶ್ಲೇಷೆಗೆ ಅಥವಾ ಕ್ರಮೋಪಮೆಗೆ ಈ ಪದ್ಯ ಒಳ್ಳೆಯ ಉದಾಹರಣೆ. ದೂರಾನ್ವಯದ ಮೂಲಕ ಪದ್ಯದ ಅರ್ಥವನ್ನು ಇಲ್ಲಿ ಮಾಡಿಕೊಳ್ಳಬೇಕು. ಕಾವ್ಯ ರಚನೆಯಲ್ಲಿ ಲಕ್ಷ್ಮೀಶ ಕವಿಯ ಪ್ರಭುತ್ವವನ್ನು ಈ ಪದ್ಯ ನಮಗೆ ಅರ್ಥ ಮಾಡಿಸುತ್ತದೆ. ಸೀತಾದೇವಿಯ ಕಣ್ಣಿಗೆ ಆ ಭಯಂಕರವಾದ ಅರಣ್ಯ ಗೋಚರವಾದ ಬಗೆಯನ್ನು ಕವಿ ಇಲ್ಲಿ ವಿವರಿಸುತ್ತಿದ್ದಾನೆ. ಮೊದಲ ಸಾಲಿನ ಪದಗಳಿಗೂ ಮೂರನೇ ಸಾಲಿನ ಪದಗಳಿಗೂ ಸಂಬಂಧ ಕಲ್ಪಿಸಲಾಗಿದೆ. ಅದೇ ರೀತಿ ಎರಡನೇ ಸಾಲಿನ ಪದಗಳಿಗೂ ನಾಲ್ಕನೆಯ ಸಾಲಿನ ಪದಗಳಿಗೂ ಸಂಬಂಧವಿದೆ. ಮೊದಲನೇ ಸಾಲಿನಲ್ಲಿ ಬರುವ ಇರುಳಂತೆ ಎಂಬ ಪದಕ್ಕೆ ಮೂರನೇ ಸಾಲಿನ ಚಂದ್ರ ಅಂದರೆ ಸೋಮ ಇವೆರಡಕ್ಕೆ ಸಂಬಂಧವಿದೆ. ಇದೇ ರೀತಿ ಪಗಲಂತೆ ಮೂರನೇ ಸಾಲಿನ ಅರ್ಕ ಅಂದರೆ ಸೂರ್ಯ, ಮೊದಲ ಸಾಲಿನ ಮಕ ಮೂರನೇ ಸಾಲಿನ ಶಿಖಿ ಅಂದರೆ ಬೆಂಕಿ, ಮೊದಲ ಸಾಲಿನ ದಿವ ಅಂದರೆ ಸ್ವರ್ಗ, ಮೂರನೇ ಸಾಲಿನ ಸಹಸ್ರಾಕ್ಷ ಅಂದರೆ ಇಂದ್ರ ಸ್ವರ್ಗಾಧಿಪ, ಮೊದಲ ಸಾಲಿನ ವರಪಯೋನಿಧಿ ಅಂದರೆ ಹಾಲ್ಗಡಲು, ಮೂರನೇ ಸಾಲಿನ ಹರಿನುತ ಅಂದರೆ ಚಂದ್ರ, ಮೊದಲ ಸಾಲಿನ ಕೈಲಾಸಗಿರಿ, ಮೂರನೇ ಸಾಲಿನ ಶಿವನ ವಾಸಸ್ಥಾನ. ಇದೇ ರೀತಿ ಎರಡನೇ ಸಾಲಿನಲ್ಲಿ ಬರುವ ಧುರ ಅಂದರೆ ಯುದ್ಧ, ನಾಲ್ಕನೇ ಸಾಲಿನ ಶರ ಅಂದರೆ ಬಾಣ, ಕೊಳದಲ್ಲಿನ ಬಿಳಿಯ ತಾವರೆ ಅಂದರೆ ಪುಂಡರೀಕ, ಕಡಲು ವಿದ್ರುಮ, ನಭ ಆಕಾಶ, ವೃಕ್ಷ ನಕ್ಷತ್ರಗಳ ಸಮೂಹ. ಹೀಗೆ ಅರಣ್ಯ ಕಿಕ್ಕಿರಿದು ಒಂದೆಡೆ ಸೌಂದರ್ಯವನ್ನು ತೋರುತ್ತಿದೆ, ಮತ್ತೊಂದು ಕಡೆ ಘೋರವಾದ ಚಿತ್ರಣವನ್ನು ಕೊಡುತ್ತಿದೆ. ಈ ಬಗೆಯ ಕ್ರಮೋಪಮೆಯನ್ನು ಕನ್ನಡದಲ್ಲಿ ಇನ್ಯಾವ ಕವಿಯೂ ಬಳಸಿಲ್ಲವೆಂಬುದೇ ಲಕ್ಷ್ಮೀಶ ಕವಿಯ ಪ್ರತಿಭೆಯ ವೈಶಿಷ್ಟ್ಯತೆ. ಎಲ್ಲಿ ಮುನಿಪಾತ್ತಮರ ಪಾವನದ ವನದೆಳೆಗಳು, ಎಲ್ಲಿ ಸಿದ್ಧಾಶ್ರಮಂಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಪೊಗೆದಳೆದಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರಧ್ವನಿಗಳು, ಅಲ್ಲಿಗೆ ಒಯ್ಯದೆ ದಾರುಣದ ಕಟ್ಟಡವಿಗೆ ಇಲ್ಲಿಗೆ ಕೈ ತಂದೆ ಸೌಮಿತ್ರಿ ಹೇಳು ಹೇಳು ಎಂದು ಜಾನಕಿ ಸುಯ್ದಳು. ರಾಗ ಆರಭಿ. ಆರಭಿ ರಾಗವು ಶಾಂತಿ, ಭಕ್ತಿ, ಪಾವನತೆಯನ್ನು ಪ್ರಚೋದಿಸುವಂತಹ ರಾಗ. ಗರ್ಭಿಣಿಯಾದ ಸೀತೆ ಶ್ರೀರಾಮ ತನ್ನ ಬಯಕೆಯನ್ನು ಈಡೇರಿಸಲು ಋಷ್ಯಾಶ್ರಮಕ್ಕೆ ಕಳುಹಿರುವನೆಂದು ಭಾವಿಸಿದ್ದಾಳೆ. ಆದರೆ ಈಗ ಕಣ್ಣೆದುರಿಗೆ ಘೋರವಾದ ಅರಣ್ಯ ಕಾಣುತ್ತಿದೆ. ಆದ್ದರಿಂದ ಆಕೆ ಲಕ್ಷ್ಮಣನನ್ನು ಪ್ರಶ್ನಿಸುತ್ತಾಳೆ, ಎಲೈ ಲಕ್ಷ್ಮಣ ತಂದೆಯೇ, ಮುನಿಶ್ರೇಷ್ಠರ ಪಾವನದ ಆಶ್ರಮಗಳಲ್ಲಿ, ಸಿದ್ಧಾಶ್ರಮರ ಮಂಗಳ ಪ್ರದೇಶಗಳಲ್ಲಿ, ಹವಿಸ್ಸಿನಿಂದ ಕಂಪಾಗಿರುವ ಅಗ್ನಿಹೋತ್ರದ ಕುಟೀರಗಳಲ್ಲಿ, ವೇದಶಾಸ್ತ್ರಗಳ ಘೋಷ ಸಂವಾದಗಳಿಲ್ಲದ ವಾತಾವರಣದಲ್ಲಿ, ಬದಲಿಗೆ ಈ ದಟ್ಟಡವಿಗೆ ನನ್ನನ್ನು ಏಕೆ ಕರೆತಂದಿರುವೆ? ಎಲೈ ಲಕ್ಷ್ಮಣನೇ ಹೇಳು ಎಂದು ಸೀತಾದೇವಿಯು ನಿಟ್ಟುಸುರಿಟ್ಟು ಕೇಳಿದಳು. ನರನಾಥ ಕೇಳೋ ಅವನಿಸುತೆ ನುಡಿದ ಮಾತಿಗೆ ಉತ್ತರವನಾಡದೆ
ಮನದೊಳುರೆನೊಂದು ರಾಘವೇಶ್ವರನು ಎಂದ ಕಷ್ಟಮಂ ಪೇಳ್ದಪೆನೋ ಮೇಣ್ ಉಸಿರದಿರ್ದಪೆನೋ ನಿಷ್ಠುರದೊಳು ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ಗಿರಿಸಿ ಪೋದಪೆನೆಂತೋಗ ಪೋಗದಿದ್ದೊಡೆ ಸಹೋದರನು ಅದೇ ನಿಂದಪನೋ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ನೀತಿಮತಿಯೂ ಸಾರಮತಿಯೂ ಆದ ಊರ್ಮಿಳಾಕಾಂತನ ತೊಳಲಾಟ ಸಾರಮತಿ ರಾಗದಲ್ಲಿ. ಜನಮೇಜಯನ ಕೇಳು, ಲಕ್ಷ್ಮಣನು ಬಹುನೊಂದು ಸೀತಾದೇವಿಯು ಕೇಳಿದ ಪ್ರಶ್ನೆಗೆ ಉತ್ತರವನ್ನೇ ಕೊಡಲಿಲ್ಲ. ರಾಮನು ಹೇಳಿದ ಮಹಾ ಕಷ್ಟಕರವಾದ ಮಾತನ್ನು ಹೇಳಲು ಬೇಡವೋ, ಅಥವಾ ಸೂರ್ಯವಂಶದ ಸಾರ್ವಭೌಮನ ರಾಣಿಯನ್ನು ಕಾಡಿನಲ್ಲಿ ನಿಷ್ಠುರತೆಯಿಂದ ನಾನು ಹೇಗೆ ಬಿಟ್ಟು ಹೋಗಲಿ? ಬಿಟ್ಟು ಹೋಗದಿದ್ದರೆ ಅಣ್ಣ ಏನೆನ್ನುವನೋ ಏನೋ, ಅಯ್ಯೋ ಎಂದು ಲಕ್ಷ್ಮಣನು ಮನದಲ್ಲೇ ಸಂತಾಪ ಪಡುತ್ತಿದ್ದನು. ದೇವಿ ನಿನಗೆ ಇನ್ನೆಗಂ ಪೇಳ್ದುದಿಲ್ಲ, ಅಪವಾದಂ ಆವರಿಸೆ ನಿನ್ನನೊಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದು ಎನಗೆ ನೇಮಿಸಿದೊಡೆ. ಆ ವಿಭುವಿನ ಆಜ್ಞೆಯಂ ಮೀರಲರಿಯದೆ ಮೆಲ್ಲನೆ ಈ ವಿಪಿನಕ್ಕೆ ಒಳಗೊಂಡು ಬಂದೆನು. ಇನ್ನು ಒಯ್ಯೊಯ್ಯನೆ ಆವಲ್ಲಿಗಾದೊಡಂ ಪೋಗಿದೇವಿ ಎಂದು ಲಕ್ಷ್ಮಣಂ ಬಾಷ್ಪಲೋಚನನಾದನು. ರಾಗ ಭೂಪಾಲ್. ಭೂಮಿಯ ಒಡೆಯ ಭೂಪಾಲನಾಗುತ್ತಾನೆ. ಲಕ್ಷ್ಮಣನಿಗೂ ರಾಮ ಭೂಪಾಲನೇ, ಸೀತೆಗೂ ಆತನೇ ಭೂಪಾಲ ಒಡೆಯ. ಸೀತಾದೇವಿಯ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದ ಸಂದಿಗ್ಧತೆಯಲ್ಲಿ ಲಕ್ಷ್ಮಣ ಸಿಲುಕಿದ್ದಾನೆ. ಆತ ಹೇಳುತ್ತಾನೆ, ದೇವಿ, ನಿನಗೆ ನಾನು ಇದುವರೆಗೂ ತಿಳಿಸಿರಲಿಲ್ಲ. ಲೋಕಾಪವಾದವು ಬರಲು ಶ್ರೀರಾಮನು ಬೇಸರದಿಂದ ನಿನ್ನನ್ನೊಲ್ಲದೆ ಕಾಡಿಗೆ ಕಳುಹಿಸಿ ಬಾ ಎಂದು ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ಆ ಪ್ರಭುವಿನ ಆಜ್ಞೆಯನ್ನು ಮೀರಲಾರದೆ ನಾನು ನಿನ್ನನ್ನು ಈ ಕಾಡಿಗೆ ಕರೆದುಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ಇಲ್ಲಿಂದ ನೀನು ಎಲ್ಲಿಗಾದರೂ ಹೋಗಬಹುದು ಎಂದು ಹೇಳಿ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ನಿಂತನು. ಬಿರುಗಾಳಿ ಪಡೆಯಲ್ಕೆ ಬಿರುಗಾಳಿ ಪಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೆ ಒರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದ
ಬಿದ್ದಳಂಗನೆ ಧರೆಗೆ ನಡು ನಡುಗುತ್ತ ಮರೆದಳಂಗೋಪಾಂಗಮಂ ಅಂಗೋಪಾಂಗಮಂ ಅಂಗನೆ ಮರೆದಳು. ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು ಪತ್ರದಿಂ ಕೊಡೆ ಬಿಡಿದು ಸೆರಗಿಂದೆ ಬೀಸಿ ರಾಮನ ಸೇವೆ ಸಂದುದೆ ತನಗೆ. ರಾಮನ ಸೇವೆ ತನಗೆ ಸಂದುದೆ ಎಂದು ರೋಧಿಸಿದನು. ರತಿಪತಿ ಪ್ರಿಯ ರಾಗ. ನನಗೆ ಅಪ್ರಿಯನಾದನೆ ಎಂಬುದಾಗಿ ಸೀತೆ ಮೂರ್ಛಾಕ್ರಾಂತಳಾದಳು. ಸೀತಾಪರಿತ್ಯಾಗದ ಸಂಗತಿ ತಿಳಿದಾಕ್ಷಣ ಸೀತೆಗಾದ ಆಘಾತವನ್ನು ಕವಿ ಇಲ್ಲಿ ವರ್ಣಿಸುತ್ತಿದ್ದಾನೆ. ಬಿರುಗಾಳಿ ಬೀಸಿದಾಗ ಹಣ್ಣಿನ ಗೊನೆ ಇರುವ ಬಾಳೆಯ ಗಿಡವು ಮುರಿದು ಇಳೆಗೆ ಒರಗುವಂತೆ ಲಕ್ಷ್ಮಣನ ಮಾತು ಕಿವಿಗಳಿಗೆ ಸೇರುವ ಮೊದಲೇ ಸೀತಾಮಾತೆಯು ದುಃಖಾತಿ ದುಃಖದಿಂದ ನಡುನಡುಗಿ ಕಾತರಿಸಿ ಭೂಮಿಗೆ ಬಿದ್ದಳು. ಇಲ್ಲಿ ಗರ್ಭವತಿಯಾದ ಸೀತೆಯನ್ನು ಕವಿ ಗೊನೆಬಿಟ್ಟ ಬಾಳೆಗೆ ಹೋಲಿಸಿರುವ ವೈಶಿಷ್ಟ್ಯವನ್ನು ಗಮನಿಸಬೇಕು. ಲಕ್ಷ್ಮಣ ಬಹುವಾಗಿ ಮರಗುತ್ತಾನೆ. ಅವಳಿಗೆ ತಣ್ಣೀರನ್ನು ತಂದು ಚಿಮುಕಿಸಿ ಉಪಚರಿಸುತ್ತಾನೆ. ಅಗಲವಾದ ಒಂದು ಎಲೆಯಿಂದ ಕೊಡೆಯನ್ನು ಹಿಡಿದು ತನ್ನ ಉತ್ತರೀಯದ ಸೆರಗಿನಿಂದ ಗಾಳಿಯನ್ನು ಬೀಸುತ್ತಾ, ಅಯ್ಯೋ ರಾಮನ ಸೇವೆ ಈ ರೀತಿ ನನಗೆ ದಕ್ಕಿತೇ ಎಂದು ಗೋಳಾಡುತ್ತಾ ಅತ್ತನು. ಬಿಟ್ಟನೆ ರಘೂದ್ವಹಂ ನನ್ನನ ಕಟಕಟ ಅಕಟಕಟ ನನ್ನನು ತಾ ಮುಕ್ತನೇ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೇ ಸುಮಿತ್ರಾತನುಜ ಕಟ್ಟರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾನು ಎನ್ನ ಕಣ್ಬಟ್ಟೆಗೆಟ್ಟನೆ ಮನೋವಲ್ಲಭನು ಮನೋವಲ್ಲಭನನು ಅಗಲ್ದು ಅಡವಿಯೊಳ್ ನೆಟ್ಟನೆ ಪಿಶಾಚದ ಮುಲ್ ಎಂತೇನೋ ಕೆಟ್ಟೆನಲ್ಲ ಕೆಟ್ಟೆನು ಎಂದು ಒರಲ್ದಳು ಅಬಲೆ. ನೀಲಾಂಬರಿಯ ಕಂಬನಿಯ ಕಥೆ ರಾಗ ನೀಲಾಂಬರಿಯಲ್ಲಿ. ಲಕ್ಷ್ಮಣನ ಉಪಚಾರದಿಂದ ಕಣ್ತೆರೆದ ಸೀತೆ ಪ್ರಶ್ನೆಗಳ ಸುರಿಮಳೆಯನ್ನೇ ಇಲ್ಲಿ ಸುರಿಸುತ್ತಾ ರೋಧಿಸುತ್ತಾಳೆ. ರಘುವಂಶ ಶ್ರೇಷ್ಠನಾದ ರಾಮನು ನನ್ನನ್ನು ಬಿಟ್ಟು ಬಿಟ್ಟನೆ. ಅಯ್ಯೋ, ಇನ್ನು ನನ್ನನ್ನು ಆತ ಮುಟ್ಟುವುದಿಲ್ಲವೇ? ನಮ್ಮ ಉತ್ತಮ ಜೀವನ ವಿವಾಹಕ್ಕೆ ಆತ ಈ ಮೂಲಕ ಸಂಚಕಾರವನ್ನು ಕೊಟ್ಟುಬಿಟ್ಟನೆ. ಈ ಕಗ್ಗಾಡಿನಲ್ಲಿ ನನ್ನನ್ನು ಬಿಟ್ಟು ಬಾ ಎಂದು ಲಕ್ಷ್ಮಣ ನಿನಗೆ ಆಜ್ಞೆಯನ್ನು ಮಾಡಿದನೆ. ಅಯ್ಯೋ, ನಾನು ಕಣ್ಣಿದ್ದರೂ ಮುಂದಿನ ಮಾರ್ಗವನ್ನು ಕಾಣದಾದೆನಲ್ಲ. ಶ್ರೀರಾಮನನ್ನು ಬಿಟ್ಟು ಈ ಘೋರಾರಣ್ಯದಲ್ಲಿ ಒಂಟಿ ಪಿಶಾಚಿಯಂತೆ ಹೇಗಿರಲಿ? ಅಯ್ಯೋ, ನಾನು ಕೆಟ್ಟೆನಲ್ಲ ಎಂದು ಸೀತಾದೇವಿಯು ರೋಧಿಸಿದಳು. ಎಂದು ಕೌಶಿಕ ಮುನಿಪನೊಡನೆ
ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುಮ ಮುರಿದು ಎನ್ನಂ ಮದುವೆಯಾದನು. ಅಂದು ಮೊದಲಾಗಿ ರಮಿಸಿದನು ಎನ್ನೊಳ್ ಆನ್ ಅಗಲ್ದೊಡೆ ತಾಮ್ನವೆದನು. ಆನಗಲ್ದೊಡೆ ತಾಂ ನವೆದನಲ್ಲದೆ ಒಂದಿದನೆ ಸೌಖ್ಯಮಂ ರಾಮನು. ರಾಮನು ಎನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನು. ಎನ್ನುಳ್ ಅಪರಾಧಮಂ ಕಾಣಿಸಿದನೇ. ಷಣ್ಮುಖನಿಗೆ ಪ್ರಿಯನಾದವ ಆತ ನನಗಾಗಿ ಎಂತೆಂತಹ ಕೆಲಸ ಮಾಡಿದನಲ್ಲವೇ ಎಂಬುದಾಗಿ ಷಣ್ಮುಖ ಪ್ರಿಯದಲ್ಲಿ ಆಕೆ ತನ್ನ ಅಳಲನ್ನು ತೋಡಿಕೊಂಡಳು. ಸೀತೆ ಶೋಕಿಸುತ್ತಲೇ ಹಿಂದಿನ ಸಂಗತಿಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾಳೆ. ಎಂದು ವಿಶ್ವಾಮಿತ್ರ ಮುನಿಗಳೊಡನೆ ಶ್ರೀರಾಮ ಮಿಥಿಲೆಗೆ ಬಂದು ಶಿವಧನುಸ್ಸನ್ನು ಮುರಿದು ನನ್ನನ್ನು ಮದುವೆಯಾದನೋ ಅಂದಿನಿಂದ ಇಂದಿನವರೆಗೂ ನನ್ನೊಡನೆ ಆತ ರಮಿಸಿದನು. ನನ್ನ ಅಗಲಿಕೆಯಾದಾಗ ಆತ ಯಾವ ಸೌಖ್ಯವನ್ನು ಅನುಭವಿಸದೆ ದುಃಖಿಸಿ ಕೃಶನಾದನು. ನನಗಾಗಿ ಕಪಿ ಸೈನ್ಯವನ್ನು ಕಟ್ಟಿ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿ ದೈತ್ಯ ರಾಕ್ಷಸರೆಲ್ಲರನ್ನ ಕೊಂದನು. ನಂತರ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ ಬಳಿಕವೇ ನನ್ನನ್ನು ಪರಿಗ್ರಹಿಸಿದನು. ಈಗ ಆತ ನನ್ನಲ್ಲಿ ಅಪರಾಧವನ್ನು ಕಂಡುಹಿಡಿದನೇ ಎಂದು ಸೀತೆಯು ಪ್ರಲಾಪಿಸಿದಳು. ಏಕೆ ನಿಂದಿಹೇ ಪೋಗು ಸೌಮಿತ್ರಿ, ಸೌಮಿತ್ರಿ ನಿಂದಿಹೆ ಏಕೆ ಪೋಗು ಕೋಪಿಸನೆ ಕಾಕುತ್ಸ್ಥನೋ ಪೋಗು ಸೌಮಿತ್ರಿ ಇಲ್ಲಿ ತಳುವಿದೊಡೆಗೆ ನೆರವುಂಟು ತನಗೆ ಈ ಕಾಡೊಳ್ ಉಗ್ರ ಜಂತುಗಳು ತನಗೆ ನೆರವುಂಟು. ಅಲ್ಲಿ ರಘುನಾಥನು ಏಕಾಕಿಯಾಗಿರ್ಪನು ಪೋಗು ಸೌಮಿತ್ರಿ ಲೋಕದ ಅರಸು ಏಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡ ಎಂದು ಪೇಳರೆ. ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದರೆ ಸೌಮಿತ್ರಿ ಹನುಮಂತನು ಈ ಕೆಲಸಕ್ಕೆ ಒಪ್ಪಿದನೇ. ಹನುಮಂತನು ಇರ್ದಪನೆ ಪೇಳು ಸೌಮಿತ್ರಿ ಎಂದು ಅಳಲ್ದಳು ಅಬಲೆ.
ಹಿಂದಕ್ಕೆ ಹೋಗು ಹೋಗು ಎಂದು ಹಿಂದೋಳದಲ್ಲಿ ಹೇಳಿದಳು ಸೀತೆ. ರಾಮನ ನಿರ್ಧಾರವನ್ನು ಇಲ್ಲಿ ಸೀತೆ ಟೀಕಿಸುತ್ತಾಳೆ ವ್ಯಂಗ್ಯ ಧ್ವನಿಯಲ್ಲಿ. ಲಕ್ಷ್ಮಣ, ಇನ್ನೂ ಏಕೆ ನಿಂತಿರುವೆ, ಹೋಗು. ತಡವಾದರೆ ಶ್ರೀರಾಮನು ಕೋಪಿಸಬಹುದಲ್ಲವೇ? ಶ್ರೀರಾಮನಿಗೆ ಬೇಕಾದ ಕೆಲಸವನ್ನು ಮಾತ್ರವೇ ನೀನು ಮಾಡುವವನು ಎಂಬ ವ್ಯಂಗ್ಯ ಇಲ್ಲಿದೆ. ಜೊತೆಗೆ ಆಕೆ ಹೇಳುತ್ತಾಳೆ, ಈ ಕಾಡಿನಲ್ಲಿ ಕ್ರೂರ ಮೃಗಗಳ ನೆರವು ನನಗಿದೆ, ಅಲ್ಲಿ ಶ್ರೀರಾಮ ಏಕಾಂಗಿಯಾಗಿದ್ದಾನೆ, ಹೋಗು. ಮನುಷ್ಯರಿಗಿಂತ ಕಾಡಿನ ಪ್ರಾಣಿಗಳ ಸಹವಾಸವೇ ಒಳ್ಳೆಯದು ಎಂಬ ನಿರ್ಧಾರಕ್ಕೆ ಆಕೆ ಬಂದುಬಿಟ್ಟಿದ್ದಾಳೆ. ಆಕೆ ಕೇಳುತ್ತಾಳೆ, ಶ್ರೀರಾಮ ಈ ನಿರ್ಧಾರವನ್ನು ಮಾಡಿದಾಗ ಯಾರೂ ಅವನನ್ನು ಪ್ರಶ್ನಿಸಲಿಲ್ಲವೇ? ಲೋಕದ ಒಡೆಯ ಏನು ಮಾಡಿದರೂ ಸೇವಕರು ಅದು ತಪ್ಪು, ಸರಿ, ಬೇಕು, ಬೇಡ ಎಂದು ಹೇಳಲಿಲ್ಲವೇ? ಭರತ ಶತ್ರುಘ್ನರು ಇದಕ್ಕೆ ಸಮ್ಮತಿಸಿದರೆ ಅಲ್ಲಿ ಹನುಮಂತನಿದ್ದನೆ, ಹೇಳು ಎಂದು ಸೀತಾದೇವಿಯು ಗೋಳಿಡುತ್ತಾ ಕೇಳಿದಳು. ಕಡೆಗೆ ಕರುಣಾಳು ರಾಘವನಲ್ಲಿ ಕರುಣಾಳು ರಾಘವನಲ್ಲಿ ಕಡೆಗೆ ತಪ್ಪಿಲ್ಲ, ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವುದು ಎನ್ನುಳ್ ಅಪರಾಧಂ ಉಂಟು. ಸಾಕು ಸಾಕು ಇಲ್ಲಿರಲ್ಬೇಡ ನೀನು ನಡೆ, ಪೋಗು, ನಿಲ್ಲದಿರು ಪೋಗು, ನಿನಗೆ ಮಾರ್ಗದೊಳ್ ಆಗಲಿ ಅಡಿಗಡಿಗೆ ಸುಖಂ ಎಂದು ಸೀತೆ ಕಂಬನಿಗಳಂ ಮಿಡಿದೋ ಆರ್ತೆಯಾಗಿರ. ಸೌಮಿತ್ರಿ ನುಡಿದನೋ ನುಡಿದನಾ ವಿಪಿನದ ಅಭಿಮಾನಿಗಳಿಗೆ. ಭೇರಿ ಬಾರಿಸಿದಂತೆ ಅಭೇರಿಯಲ್ಲಿ ಅಭಾಗ್ಯೆಯ ಆಣತಿ. ಕಂಬನಿಗರೆಯುತ್ತಾ ಸೀತಾದೇವಿಯು ಕೊನೆಗೆ ಈ ರೀತಿ ಹೇಳುತ್ತಾಳೆ, ಒಟ್ಟಿನಲ್ಲಿ ಕರುಣಾಳುವಾದ ಶ್ರೀರಾಮನ ಯಾವ ತಪ್ಪು ಇದರಲ್ಲಿ ಕಾಣುತ್ತಿಲ್ಲ. ಮಹಾಪಾಪ ಮಾಡಿ ಹೆಣ್ಣಾಗಿ ಹುಟ್ಟಿ ಎನ್ನೊಡಲನ್ನು ತಾಳಿದ, ಅದನ್ನು ಪೋಷಿಸಬೇಕೆಂಬ ನನ್ನದೇ ಅಪರಾಧ. ಲಕ್ಷ್ಮಣ, ಸಾಕು, ನೀನು ಇಲ್ಲಿರುವುದು ಬೇಡ, ಹೊರಡು. ದಾರಿಯಲ್ಲಿ ನಿನಗೆ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಎಂದು ಹೇಳಿ ದುಃಖಿಸುತ್ತಿರುವಾಗ ಲಕ್ಷ್ಮಣನು ಆ ವನದ ಅಧಿದೇವತೆಗಳನ್ನು ಹೀಗೆಂದು ಪ್ರಾರ್ಥಿಸುತ್ತಾನೆ. ಎಲೆ ವನ ಸ್ಥಳಗಳಿರ ವೃಕ್ಷಗಳಿರ ಮೃಗಗಳಿರ ಕ್ರಿಮಿಕೀಟಗಳಿರ ಪಕ್ಷಿಗಳಿರ ಲತೆಗಳಿರ ತೃಣಗುಲ್ಮಂಗಳಿರ ಪಂಚಭೂತಗಳಿರ ದೆಸೆಗಳಿರ ಕಾವುದು ಎಲೆ ಧರ್ಮದೇವತೆ ಜಗಜ್ಜನ
ಜಾಹ್ನವಿಯೇ ಸಲಹಿ ಕೊಂಬುದು ತನ್ನ ಮಾತೆಯಂ ಜಾನಕಿಯನು ಎಲೆ ತಾಯೆ ಭೂದೇವಿ ನಿನ್ನ ಮಗಳಿಗಳು ಸಲಗಿ ಕೊಂಬುದೆಂದು ಸೌಮಿತ್ರಿ ಕೈ ಮುಗಿದನು. ಭೂಮಿ ತಾಯಿಯ ಮಡಿಲಿಗೆ ಅಪೂರ್ವ ಕಲ್ಯಾಣಿಯ ತುಂಬುವಿಕೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿ. ತನ್ನ ಗೈರು ಹಾಜರಾತಿಯಲ್ಲಿ ಏಕಾಂಗಿಯಾಗಿರುವ ಸೀತೆಯನ್ನು ರಕ್ಷಿಸಬೇಕೆಂಬ ಲಕ್ಷ್ಮಣನ ಪ್ರಾರ್ಥನೆ ಇಲ್ಲಿದೆ. ಆತ ಹೇಳುತ್ತಾನೆ, ಎಲೆ ವನಸ್ಥಳಗಳೇ, ವೃಕ್ಷಗಳೇ, ಮೃಗಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಹುಲ್ಲು ಪೊದೆ ಬಳ್ಳಿಗಳೇ, ಸೀತಾದೇವಿಯನ್ನು ಕಾದುಕೊಂಡಿರಿ. ಎಲ್ಲೈ ಧರ್ಮದೇವತೆ ಜಗಜ್ಜನನಿ ಗಂಗಾದೇವಿಯೇ, ನನ್ನ ತಾಯಿಯಾದ ಸೀತಾದೇವಿಯನ್ನು ರಕ್ಷಿಸು. ಎಲೆ ತಾಯಿ ಭೂದೇವಿ, ಸೀತಾದೇವಿ ನಿನ್ನ ಮಗಳು. ಹೆರಿಗೆಗೆ ಹೆಣ್ಣು ಮಗು ತವರಿಗೆ ಬಂದಂತೆ ನಿನ್ನ ಬಳಿ ಬಂದಿದ್ದಾಳೆ, ಅವಳನ್ನು ಸರಿಯಾಗಿ ರಕ್ಷಿಸು ಎಂದು ಲಕ್ಷ್ಮಣನು ಅವರೆಲ್ಲರಿಗೂ ಕೈಮುಗಿದು ಬೇಡಿಕೊಂಡನು. ಅರಸ ಕೇಳೋ ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳು ಧರಣಿ ಸುತಯಂ ಬಳಸಿ ನಿಂದು ಮೈಯುಡುಗಿ ಜೋಲ್ ಇರದೆ ಕಂಬನಿಗರೆದು ನಿಜ ವೈರಮಂ ಮರೆದು ಪುಲ್ಮೇವುಗಳನೆ ತೊರೆದು ಕೊರಗುತ್ತಿದ್ದುವು. ಕೂಡೆ ವೃಕ್ಷಲತೆಗಳ್ ಮಾಡಿ ಸೊರಗುತ್ತಿದ್ದುವು. ಶೋಕಭಾರದಿಂ ಕಲ್ಲುಗಳು ಶೋಕಭಾರದಿಂ ಕರಗುತ್ತಿದ್ದುವು. ಅರಸ ಕೇಳು ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ರಾಗ ಭೈರವಿ. ಭೈರವಿ ಎನ್ನುವುದು ದೇವಿಯ ಮತ್ತೊಂದು ನಾಮಾಂಕಿತ ಶೋಕರಸಕ್ಕೆ ಸೂಕ್ತವಾದ ರಾಗ ಇದು. ಸೀತೆಯ ಶೋಕಕ್ಕೆ ಕಾಡಿನಲ್ಲಿದ್ದ ಮೃಗಪಕ್ಷಿಗಳು, ಕಾಡಿನ ಪರಿಸರ ಎಲ್ಲವೂ ಹೇಗೆ ಸ್ಪಂದಿಸಿದವು ಎಂಬುದನ್ನು ಕವಿ ಇಲ್ಲಿ ವರ್ಣಿಸುತ್ತಿದ್ದಾನೆ. ಆ ಕಾಡಿನಲ್ಲಿದ್ದ ಪಕ್ಷಿ ಮೃಗಗಳು ಸೀತಾದೇವಿಯ ಸುತ್ತಲೂ ನಿಂತು ತಮ್ಮ ದೇಹವನ್ನು ಕುಗ್ಗಿಸಿ ಜೋಲು ಮೊರೆಯನ್ನು ಹಾಕಿಕೊಂಡು ಕಣ್ಣೀರು ಕರೆದು ಪರಸ್ಪರ ವೈರವನ್ನು ಮರೆತು ಆಹಾರ ಸ್ವೀಕರಿಸುವುದನ್ನೇ ಮರೆತು ಕಣ್ಣೀರು ಸುರಿಸುತ್ತಾ ಕೊರಗುತ್ತಿದ್ದವಂತೆ. ಮರ ಬಳ್ಳಿಗಳು ಶೋಕಭಾರದಿಂದ ಸೊರಗಿದವಂತೆ, ಕಲ್ಲುಗಳೂ ಸಹ ಕರಗಿದವಂತೆ. ಅದಕ್ಕೆ ಕವಿ ಪ್ರಶ್ನಿಸುತ್ತಾನೆ, ಉತ್ತಮರಾದವರಿಗೆ ಬಂದ ಹಾನಿ ದುಃಖಗಳನ್ನು ನೋಡಿ ಸೈರಿಸುವವರೂ ಇದ್ದಾರೆಯೇ ಎಂದು. ಪೃಥ್ವಿಯಾತ್ಮಜೇ ಪೃಥ್ವಿಯಾತ್ಮಜೆ ಬಳಿಕ ಚೇತರಿಸಿ ತನಗೆ ಇನ್ನು ಪಥಂ ಆವುದು ಎಂದು ದೆಸೆ ದೆಸೆಗಳಂ ನೋಡಿ ಸಲೆ ಶಿಥಿಲಮಾದ ಅವಯವದಾಗ ಧೂಳಿಡಿದ ಮೈಯ
ಬಿಡು ಮುಡಿಯಂ ವಿಕೃತಿಯ ನೆಣಿಸದೆ ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳ್ ವ್ಯಥಿಸುವಂತಾಯ್ತೆ ಅಕಟಕಟ ವಿಧಿಯೇ ತನಗೆ ಇನ್ನು ಆವುದು ಫತವು ಎಂದು ಹಲುಬಿದಳ್ ಕಲ್ಮರಂ ಕರಗುವಂತೆ ಹಲುಬಿದಳ್ ಖರನನ್ನೇ ಹರಹರ ಎನ್ನಿಸಿದಂತಹ ರಘುಕುಲ ರಾಮ ನನಗೆ ಪ್ರಿಯನಾಗಲಿಲ್ಲವಲ್ಲ ಎಂದು ಸಂಕಟಪಟ್ಟಳು. ಸ್ವಲ್ಪ ಹೊತ್ತಿನ ಬಳಿಕ ಸೀತಾದೇವಿಯು ಚೇತರಿಸಿಕೊಂಡು ತನ್ನ ಮುಂದಿನ ದಾರಿ ಯಾವುದೆಂದು ದಿಕ್ಕುಗಳನ್ನು ನೋಡಿದಳು. ಶಿಥಿಲವಾದ ಅವಯವಗಳು, ಧೂಳು ಮೆತ್ತಿದ ಮೈ, ಬಿಚ್ಚಿದ ಮುಡಿಗಳತ್ತ ಗಮನ ಕೊಡದೆ ಮಿಥಿಲಾಪತಿಯಾದ ಜನಕನ ಮಗಳಾಗಿಯೂ ರಘುವಂಶದ ದಶರಥನ ಸೊಸೆಯಾಗಿಯೂ ಇಂದು ಈ ಘೋರ ಅರಣ್ಯದಲ್ಲಿ ವ್ಯಥೆಪಡುವಂತಾಯಿತಲ್ಲ, ಅಯ್ಯೋ ನನ್ನ ವಿಧಿಯೇ ಎಂದು ಆಕೆ ದುಃಖಿಸಿದಾಗ ಅಲ್ಲಿದ್ದ ಕಲ್ಲು ಮರಗಳೂ ಕೂಡ ಕರಗಿ ಹೋದವಂತೆ. ಅನ್ನೆಗಂ ಮಖಕೆಯೂಪವನರಸುತ ಆ ಬನಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರು ವೆರಸಿ ನಡೆತಂದೋ ಕಾಡೊಳ್ ವರುವಳೆ ಪುಗಲ್ ದೆಸೆಗಾಣದೆ ಬನ್ನದಿಂ ಬಗೆಗೆಟ್ಟು ಪಾಳಳಿದ ಗ್ರೀಷ್ಮ ಋತುವಿಂ ನವೇದ ಕಾಂತಾರದ ಅಧಿದೇವಿತಾನೆನಲ್ ಸನ್ನ ಗದ್ಗದ ಕಂಠೆಯಾಗಿ ರೋದಿಸುತ್ತಿದ್ದ ವೈದೇಹಿಯಂ ವಾಲ್ಮೀಕಿ ಮುನಿವರಂ ತಪೋಧನಂ ವೈದೇಹಿಯಂ ಕಂಡನು. ಪ್ರಕೃತಿಯ ಮಡಿಲಿಗೆ ವಸಂತರಾಗವಲ್ಲದೆ ಇನ್ಯಾವ ರಾಗ? ಅಷ್ಟರಲ್ಲಿಯೇ ವಾಲ್ಮೀಕಿ ಮಹರ್ಷಿಯ ಆಗಮನವಾಗುತ್ತದೆ. ವಾಲ್ಮೀಕಿ ಮಹರ್ಷಿಯು ಯೂಪಸ್ತಂಭಕ್ಕಾಗಿ ಮರವನ್ನು ಹುಡುಕುತ್ತಾ ತನ್ನ ಶಿಷ್ಯರೊಡನೆ ಅಲ್ಲಿಗೆ ಬರುತ್ತಾನೆ. ಕಾಡಿನಲ್ಲಿ ಒಬ್ಬಳೆ ದುಃಖಾಕ್ರಾಂತಳಾಗಿ ಅಂದಗೆಟ್ಟು ದಾರಿ ಕಾಣದೆ ಗ್ರೀಷ್ಮ ಋತುವಿನಲ್ಲಿ ಬಾಡಿ ಹೋದ ವನದೇವಿಯೋ ಎಂಬಂತೆ ಗದ್ಗದ ಕಂಠದಿಂದ ರೋದಿಸುತ್ತಿದ್ದ ಸೀತಾದೇವಿಯನ್ನು ವಾಲ್ಮೀಕಿ ಮುನಿಗಳು ನೋಡಿದರು. ದೇವಿ ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಭಾವಿಸದಿರು ಇನ್ನು ಸಂದೇಹಮಂ ಜನಕಂಗೆ ನಾವು ಅನ್ಯರಲ್ಲ ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದೊಳಿದ್ದೊಡೆ ನಿನ್ನನು ಆವಾವ ಬಯಕೆಯುಂಟು ಎಲ್ಲಮಂ ಸಲಿಸಿ ತಾನು ಓವಿಕೊಂಡಿರ್ಪೆನೋ ಅಂಜದಿರೆಂದು ಸಂತೈಸಿ
ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ರಾಗ ಕಲ್ಯಾಣಿ ಮಂಗಳಾಂಗಿಗೆ ಕಲ್ಯಾಣಕಾರಕವಾದಂತಹ ರಾಗ ಇದು. ಸೀತೆಯನ್ನು ಉದ್ದೇಶಿಸಿ ವಾಲ್ಮೀಕಿ ಮುನಿಗಳು ಹೀಗೆ ಹೇಳುತ್ತಾರೆ: ದೇವಿ, ದುಃಖಿಸಬೇಡ. ನಿನಗೆ 2 ಪುತ್ರರು ಜನಿಸುತ್ತಾರೆ. ಸಂಶಯವನ್ನು ಬಿಟ್ಟು ಬಿಡು. ಜನಕನಿಗೆ ನಾವು ಬೇರೆಯವರಲ್ಲ, ಆತ್ಮೀಯರು. ಆದ್ದರಿಂದ ನೀನು ನಮ್ಮ ಆಶ್ರಮಕ್ಕೆ ಬಂದು ಸುಖವಾಗಿರು. ನಿನಗೆ ಯಾವ ಯಾವ ಬಯಕೆಗಳಿವೆಯೋ ಅವೆಲ್ಲವನ್ನು ತೀರಿಸಿ ನಾನು ನಿನ್ನನ್ನು ಕಾಪಾಡಿಕೊಂಡಿರುತ್ತೇನೆ ಎಂದು ಹೇಳಿ ಸೀತಾದೇವಿಯನ್ನು ತನ್ನ ಆಶ್ರಮಕ್ಕೆ ವಾಲ್ಮೀಕಿ ಮಹಾಮುನಿಯು ಕರೆದುಕೊಂಡು ಹೋಗುತ್ತಾನೆ. ಹೀಗೆ ಈ ಕಾವ್ಯಭಾಗದಲ್ಲಿ ಶ್ರೀರಾಮನಿಂದ ಪರಿತ್ಯಕ್ತಳಾದ ಸೀತಾದೇವಿಯು ಕೊನೆಯಲ್ಲಿ ವಾಲ್ಮೀಕಿಯ ಆಶ್ರಯವನ್ನು ಪಡೆಯುತ್ತಾಳೆ. ಅಲ್ಲಿ ಲವಕುಶರಿಗೆ ಜನ್ಮವನ್ನು ನೀಡುತ್ತಾಳೆ. ವಾಲ್ಮೀಕಿಯು ಮಣ್ಣಿನ ಮಗನೇ. ವಲ್ಮಿಕ ಎಂದರೆ ಮಣ್ಣಿನಿಂದಾದ ಹುತ್ತ. ಇತ್ತ ಸೀತೆಯೂ ಮಣ್ಣಿನ ಮಗಳು, ಭೂಜಾತೆ. ಮಣ್ಣಿನ ಮಗನ ಆಶ್ರಯಕ್ಕೆ ಮಣ್ಣಿನ ಮಗಳು ಹೋಗಿ ಸುಭದ್ರ ನೆಲೆಯನ್ನು ಹೊಂದುತ್ತಾಳೆ.